ಪ್ರಶಸ್ತಿ ಪ್ರದಾನ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಪ್ರಕಟ. ವಾರ್ತೆಗಳ ವಿವರಗಳು. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಜ್ಞಾನಾಕ್ಷಿ ಆಟಿನಗರ್ ಶಾಲೆಯ ವಿದ್ಯಾರ್ಥಿನಿಯರಾದಂತ ಕುಮಾರಿ ನಮಿತಾ ಮತ್ತು ಕುಮಾರಿ ಸುನೀತಾರವರು 625ಕ್ಕೆ 625 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಸಮವಾಗಿ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಆಟಿನ ರಿಪೋರ್ಟರ್ ಆದಂತ ಕುಮಾರಿ ಸುಷ್ಮಾರವರು. ಓವರ್ ಟು ಸುಷ್ಮಾ. ಹಲೋ ಸುಷ್ಮಾ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಮಾತು ನಿಮ್ಗೆ? ಸಂಗೀತ ಅವರೇ, ಕೇಳಿಸ್ತಿದೆ, ಹೇಳಿ. ಸುಷ್ಮಾ ಅವರೇ, ಎಲ್ಲಿದ್ದೀರಾ ಇವಾಗ ನೀವು? ಸಂಗೀತ, ನಾನೀಗ ಆಟಿನಗರ ಪ್ರೌಢಶಾಲೆಯ ಮುಂದೆ ನಿಂತಿದ್ದೀನಿ. ಸುಷ್ಮಾ ಅವರೇ, ಅಲ್ಲಿಯ ವಾತಾವರಣ ಹೇಗಿದೆ ಅಂತ ತಿಳ್ಕೊಬೋದಾ? ಸಂಗೀತ, ಇಲ್ಲಿನ ವಾತಾವರಣ ಅದ್ದೂರಿಯ ವಾತಾವರಣವಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಇಂದ ತುಂಬಾನೇ ಖುಷಿಯಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪ್ರಿನ್ಸಿಪಲ್ ಬಳಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಗೆ ಏನು ಅನಿಸ್ತಿದೆ? ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮೇಡಮ್? ತುಂಬ ಖುಷಿ ಆಗ್ತಿದೆ. ಇದು ನನ್ನೊಬ್ಳ ಪ್ರಿಪ್ರೇಷನ್ ಅಲ್ಲ, ನಮ್ಮ ಶಾಲೆಯ ಎಲ್ಲ ವಿಷಯದ ಶಿಕ್ಷಕಿಯರು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ವಿದ್ಯಾರ್ಥಿಗಳೂ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ. ಇಟ್ಸ್ ಅ ಟೀಮ್ ವರ್ಕ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರಿನ್ಸಿಪಲ್ ಏನು ಹೇಳಿದ್ರು ಅಂತ. ಈಗ ಮತ್ತಷ್ಟು ಮಾಹಿತಿಯನ್ನ ವಿದ್ಯಾರ್ಥಿನಿಗಳ ಬಳಿಯೇ ಪಡೆಯೋಣ, ಬನ್ನಿ. ಹಾಯ್ ನಮಿತಾ. ಹಾಯ್ ನಮಿತಾ, ಹೇಗೆ ಅನ್ನಿಸ್ತಿದೆ ನಿಮಗೆ? ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಹೇಗೆಲ್ಲ ಪ್ರಿಪ್ರೇಷನ್ಸ್ ನಡೆಸಿದ್ರಿ? ನಂಗೆ ತುಂಬ ಖುಷಿ ಆಗ್ತಿದೆ. ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್. ದಿಸ್ ಇಸ್ ಮೈ ಮೆಮೊರೇಬಲ್ ಡೇ ಇನ್ ಮೈ ಲೈಫ್. ಎಕ್ಸ್ಟ್ರಾ ಕ್ಲಾಸಸ್ಗೆ ಏನಾದರೂ ಅಟೆಂಡ್ ಮಾಡ್ತಿದ್ರಾ? ಇಲ್ಲ, ಇದು ನಾನು ಒಬ್ಳು ಪ್ರಿಪ್ರೇಷನ್. ಥ್ಯಾಂಕ್ ಯು. ಈಗ ಸುನೀತಾ ಅವ್ರನ್ನ ಮಾತಾಡ್ಸೋಣ. ಸುನೀತಾ ಅವರೇ, ನೀವೇ ಹೇಗೆ ಪ್ರಿಪ್ರೇಷನ್ಸ್ ನಡೆಸಿದ್ರಿ? ಯಾಕೆ ಸುನೀತಾ ಅವರೇ ಅಳ್ತಾ ಇದ್ದೀರಾ? ಏನಾಯ್ತು? ಖುಷಿಗೆ ಅಳ್ತಾ ಇದ್ದೀರಾ? ಖುಷಿಗಲ್ಲ ಮೇಡಮ್, ನನ್ನ ಮುಂದಿನ ಭವಿಷ್ಯ ನೆನೆಸ್ಕೊಂಡು ನಂಗೆ ಅಳು ಬರ್ತಿದೆ. ಯಾಕೆ, ಅಂಥದ್ದೇನಾಯ್ತು? ನಮ್ಮಪ್ಪ ದೊಡ್ಡ ಕುಡ್ಕ ಮನೆಗೆ ಏನು ತಂದಾಕಲ್ಲ, ಇನ್ನು ನಾನು ಓದಿಸ್ತಾನ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ವಿಪರ್ಯಾಸ. ಅದೇನೇ ಆಗಲಿ, ನಿಮ್ಮನ್ನು ನಾವು ಓದಿಸ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಈಗಲೇ ನಿಮ್ಮ ಮೊಬೈಲ್ನ ತಗೊಳ್ಳಿ. 565691ಗೆ RT9 ಸುನೀತಾ ಎಂದು SMS ಮಾಡಿ. ನೀವು SMS ಮಾಡುವ ಹಣ ಇವಳ ಅಕೌಂಟ್ಗೆ ಹೋಗುತ್ತೆ, ಇವಳ ಜೀವನ ಉಜ್ವಲವಾಗಿರುತ್ತೆ. ಕ್ಯಾಮ್ರಾಮನ್ ಅನೂಪ್ ಜೊತೆ ಸುಷ್ಮಾ, RT9 ಸಿಗ್ನಾಟ್ನಲ್ಲಿ. ಕ್ಷಣ ಕ್ಷಣ ಹಾಗೂ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RT9. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಸರ್, ನಾನು ತಿಪ್ಪೇಶ್ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸರ್. ಅದು 25 lakhs ಚೆಕ್ ಬಂತು ಸರ್. ಹೇಳಿ ಸರ್. ನಟೇಶ್ ಫೋನ್ ಮಾಡಿದ್ರು. ಏನಂತ ಹೇಳಿದ್ರು? ಅವರು 50 ಲಕ್ಷ ರೂಪಾಯಿ ಚೆಕ್ ಕಳಿಸಿದ್ದಾರೆ ಸರ್. ಸರ್, ಟೋಟಲ್ ಆಗಿ 70 ಲಕ್ಷ ನಿಮ್ಮ ಅಕೌಂಟ್ ಬಂದಿದೆ ಸರ್. ಗುಡ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನಂತೂ ಇಷ್ಟು ಹಣ ಇನ್ವೆಸ್ಟ್ ಮಾಡಿದ್ಕೆ ಸಾರ್ಥಕ ಆಯ್ತು. ನನ್ನ ಮಗಳಿಗೆ ಒಳ್ಳೆ ಆಸ್ತಿ ಮಾಡಿ ಕೊಡ್ತೀನಿ. ಹಾಯ್ ಡ್ಯಾಡಿ. ನಾನು ಈ ಸಲ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಲ್ವಾ? ಹೌದು, ಗುಡ್. ನನಗೇನು ಗಿಫ್ಟ್ ಕೊಡ್ಸಲ್ವಾ? ಏನ್ ಹೇಳ್ ಮಗಳೇ? ನಂಗೊಂದು ಸೂಪರ್ ಆಗಿರೋ ಮೊಬೈಲ್ ಕೊಡ್ಸು ಡ್ಯಾಡಿ. ಅದಕ್ಕೇನಂತ ಕೊಡ್ಸೋಣ ಬಿಡು. ಕಾಫಿ ರೀ ಇವಾಗ ಯಾಕೆ ಬೇಕ್ರಿ ಫೋನು? SSLC ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಂಗೆ ಸೆಕೆಂಡ್ PU ಬನ್ನಿ, ಆಮೇಲೆ ನೋಡೋಣ. ಮಮ್ಮಿ, ನೀನು ಸುಮ್ಮನಿರು, ನಿಂಗೇನು ಗೊತ್ತಾಗಲ್ಲ. ನನಗೆ ಗೊತ್ತಾಗಲ್ವೇನೆ? ನಾನ್ಸೆನ್ಸ್. ಸುಮಾ, ಯಾಕೆ ಅವಳು ನಂಗೆ ಬೈತಾ ಇದೀಯಾ? ನಮಿತಾ, ನಾಳೆನೇ ನಿಂಗೆ ಹೊಸ ಮೊಬೈಲ್ ತಂದ್ಕೊಡ್ತೀನಿ, ಓಕೆನಾ? ಥ್ಯಾಂಕ್ ಯು ಡ್ಯಾಡಿ, ನಾನು ಸೂಪರ್ ಡ್ಯಾಡಿ. ನನ್ನ ಮಾತು ಕೇಳ್ರಿ, ದಯವಿಟ್ಟು ಇವಾಗ ಕೊಡಿಸ್ಬೇಡ್ರಿ. ಈಗಿನ ಸಮಾಜ ಸರಿ ಇಲ್ಲ ರೀ. ಮಕ್ಕಳು ಮೊಬೈಲ್ನ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ ರೀ. ಬೇಡ ರೀ, ಪ್ಲೀಸ್. ನನ್ನ ಮಗಳು ಹಾಗೇನಿಲ್ಲ. ಹಾಗಿದ್ರೆ ಅವಳನ್ನ ಸುಮ್ಮನೆ ಬಿಡ್ತೀನಾ? ಅತಿಯಾದ ನಂಬಿಕೆ ಒಳ್ಳೇದಲ್ಲ ರೀ. ನೀನೇನಾದರೂ ಹೇಳು, ನನ್ನ ಮೊಬೈಲ್ ಕೊಡಿಸ್ತೇನೆ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಮಾತು ಯಾವಾಗ ಕೇಳಿದ್ದೀರಾ? ಹಲೋ, ಹಾಯ್ ನಮಿತಾ, ಏನು ಮಾಡ್ತಾ ಇದೀಯಾ? ಹೊರಟೋದಾ? ಹೌದಾ, ನಾನು ಇವಾಗ ಫಿಲ್ಮ್ಗೆ ಹೋಗ್ತಾ ಇದ್ದೆ, ಬರ್ತೀಯಾ? ಕಿರಿಕ್ ಪಾರ್ಟಿ. ಹಂಗಾದ್ರೆ ಟಿಕೆಟ್ ತಗೊಳ್ಳ? ಸರಿ, ಬಾಯ್. ಹೇಳು. ಸಿನಿಮಾಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಇಲ್ಲ ಕಣೋ, ನಾನು ಇವತ್ತು ಮನೇಲಿದ್ದೀನಿ, ನಂಗೆ ಹುಷಾರಿಲ್ಲ. ನಾಳೆ ಬರ್ತೀಯಾ? ಬರ್ತೀನಿ. ಓಕೆ, ನಾಳೆ ಟಿಕೆಟ್ ತಗೊಂಡಿರ್ತೀನಿ. ಆಯ್ತು, ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನಾನು ಬಕ್ರ ಮಾಡಿದೆ ಅವನಿಗೆ ಅಂತ. ಈ ಮೊಬೈಲಿಂದ ಎಷ್ಟು ಯೂಸ್ ಇದೆ ನೋಡಿ ನನಗೆ. ಇನ್ನು ಎಣ್ಣೆ ಹೊಡಿದ ಉಳಿತಾವ,
ಅಂತ ದೇವದಾಸಿನೇ ಉಳಿದಿಲ್ಲ. ಇನ್ನು ಬಾರೋ ನರುಳಿತನ, ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಲೇ ಈರ, 100 ರೂಪಾಯಿ ಕಾಸ್ಕೊಳ್ಳ. ನಿನ್ಗಿಂತ ಕಾಸು ಹೆಚ್ಚೇನು? 1000 ರೂಪಾಯಿ ಇಲ್ಲ 200 ರೂಪಾಯಿ. ಲೋ ಈರ, ಆ ಕಾಸ್ನ ಸ್ವಲ್ಪ ಜೇಬೊಳಗೆ ಇಟ್ಕೊಳ್ಳ. ಯಾಕ ಇಟ್ಕೊಳ್ಳ, ಹೇಳ್ತೀನಿ. 1 ನಿಮಿಷ ಇಕ್ಕೊಂಬಿಟ್ಟೆ. ನನ್ನ ಮಗನೇ, ನೀನ್ ಈ ಹಳೆ 1000 ರೂಪಾಯಿ 500 ರೂಪಾಯಿ ನೋಟ್ ಬ್ಯಾನ್ ಮಾಡಿ 1 ತಿಂಗಳಾಯ್ತು. ನೀನ್ ನೋಟ್ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕಬೇಕಷ್ಟೇ ಕಣ್ಲ. ಹೌದಾ? ಗೊತ್ತಿರ್ಲಿಲ್ಲ. ನನ್ ಮಗನೇ, ನೀನ್ ಕುಡಿಯೋದ್ ಬಿಟ್ರೆ ಎಲ್ಲ ಗೊತ್ತಿದೆ. ಬೆಳಗಿಂದ ಎಣ್ಣೆ ಕುಡ್ದಿ ಸಾಕಾಗೋಯ್ತು. ಅದಕ್ಕೆ ನಾನು ಏನಪ್ಪ ಮಾಡ್ಲಿ ಈಗ? ನಿನ್ನೇನು ಮಾಡಬೇಡ. ನನ್ ಮುಂದೆ ಒಂದು ಹೆಜ್ಜೆನೇ ಇಡಕತ್ತಿಲ್ಲ. ನಾನು ಇಲ್ಲೇ ಮೋರಲ್ಲಿ ಪಚ್ಕೊಂತಿದ್ದ, ನೀನು ಪಚ್ಕೊಂಬ. ನಾ ಬರಲ್ಲಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡ್ರು ಬಿರಿಯಾನಿ ಮಾಡಿಕೊಂಡು ತಿಂದೆ ಮಲ್ಗೋದ್ಲ. ಹಂಗಲ್ಲ ಹೇಳ್ಬಾರ್ದು. ಬರಲ್ಲ ಕಣ, ಹೋಗ್ಲ ನೀನು. ನಾನು ಬರಲ್ಲ ಕಣ್ಲ. ಸರಿಲ್ಲ, ಬಾಯ್. ಬಾಯ್ ಕಣ್ಲ, ಬಾಯ್ ಇರ, ಬರ್ತೀನಿಲ್ಲ. ಬಾಯ್ ಕಣ್ಲ ಇಲ್ಲ. ಲೇ ಶೈಲು, ತೆಗೆ ಬಾಗ್ಲಿನ. ನಿನ್ ಗಂಡ ಬಂದಿನಿ, ಬಾಗ್ಲಿ ತೆಗೆಕ್ ಇಷ್ಟೊತ್ ಬೇಕಾ ನಿಂಗೆ? ತೆಗೆ ಬಾಗ್ಲು. ಲೋ ಕುಡುಕ್ ಬಟ್ಟಿ ನನ್ನ ಮಗ್ನೆ, ನಿನ್ಗೆ ಎಷ್ಟೊತ್ತಿನ ಹೇಳೋದು ನಿನ್ ಮನೆ ಎಲ್ಲ ನಿನ್ ಹೆಂಡತಿ ಎಲ್ಲ ಅಂತ. ನಿಮ್ ಮನೆ ಪಕ್ಕದೊಳಗಿದೆ, ಅಲ್ಲೋಗ್ ಸಾಯಿ. ನನ್ ಮಗಳೇ, ನನಗೆ ಬೈಯೋಷ್ಟು ಗಾಂಚಲಿ ಬಂದ್ಬಿಡ್ತಾರೆ. ಮಗ್ನೆ ಬರ್ತಿದ್ದಾಳೆ, ನಿಂದೈತೆ. ಬರ್ತಾಳೆ, ಬರ್ಲಿ ಬಿಡು. ಏನ್ ಮಾಡ್ಕೊಳ್ತಾಳೆ, ಬರ್ಲಿ ಬಿಡು. ಮನೆ ಮುಂದೆ ಬಾ, ಬುಡ್ರೆ ಒಳಗ್ ಬಿಡ್ತೀನಿ. ಏನಮ್ಮ ಮಾಡ್ತಾ ಇದೀಯಾ? ಮಮ್ಮಿ ಓದ್ತಾ ಇದ್ದೀನಿ. ಅದೇನು ಓದ್ತೀಯೋ, ತಗೋ ಕಾಫಿ. ಅಪ್ಪ ಮಮ್ಮಿ ಹೋದ್ರು, ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿಬಿಡ್ತೀನಿ. ಟ್ರಿಂಗ್ 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 ಟ್ರಿಂಗ್. ಹಲೋ ಹಾಯ್ ನಮಿತಾ. ಹಾಯ್. ಏನು ಮಾಡ್ತಾ ಇದೀಯಾ? ನಾನಾ ಫೇಸ್ಬುಕ್ ಯೂಸ್ ಮಾಡ್ತಿದ್ದೆ ಕಣೆ. ಹೌದಾ? ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ಯಾ? ನೋಡಿದೆ. ಹ್ಞೂ ಕಣೆ, ಇನ್ಸ್ಟಾಗ್ರಾಮು ಎಲ್ಲ ಹಾಕಿದ್ದೀನಿ ನೋಡು. ಇನ್ನು ಯಾವ್ದ್ರಲ್ಲಿ ಬಿಡ್ತೀಯ ಹೇಳಿ ನೀನು? ಹ್ಞೂ ಕಣೆ. ಹೌದು, ಯಾವಾಗಲೂ ಫೋನಲ್ಲೇ ಇರ್ತೀಯಲ್ಲ, ಓದೋದು ಯಾವಾಗ? ಬಿಡ, ಓದ್ ಯಾರು ಉದ್ಧಾರ ಆಗಿದ್ದಾರೆ ಇವತ್ತು ತನಕ. ಸರಿ ಬಾಯ್. ಹೀಗೆ ಈ ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಯಾವುದೋ ಪಕ್ಕದ ಮನೆ ಹೋಗಿ ಒದೆ ತಿಂದಂತ ಅವರಪ್ಪನೂ ಸಹ ಇನ್ನೇನೋ ಬರ್ತಾನೆ. ಸ್ಫೂರ್ತಿ ಅಕ್ಕ ನೋಡು, ನಾನು ಮಿಡ್ ಟರ್ಮಲ್ಲಿ 100 ಔಟ್ ಆಫ್ 100 ತೆಗ್ದಿದ್ದೀನಿ. ಸ್ಫೂರ್ತಿ, ನೀನು ಹೀಗೆ ಚೆನ್ನಾಗಿ ಓದಿ SSLCಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀಯಾ ಕಣೆ? ಹೂನಕ್ಕ, ನಾನು ನಿಂತಾನೆ ಚೆನ್ನಾಗಿ ಓದಿ SSLCಯಲ್ಲಿ ರ್ಯಾಂಕ್ ಬರ್ತೀನಿ. ಅದು ಸರಿ ಅಕ್ಕ, ನೀನು ಸೆಕೆಂಡ್ PUC ಆದಮೇಲೆ ಏನು ಮಾಡ್ತೀಯಾ? ನಾನು MBBS ಮಾಡಿ ದೊಡ್ಡ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಈ ಥರ ದಿನಾಗೂ ಕುಡ್ಕೊಂಡು ಬರ್ತಾ ಇದ್ರೆ ನೀನು ಹೆಂಗಕ್ಕ ಡಾಕ್ಟರ್ ಆಗ್ತೀಯಾ? ನಮ್ಮಪ್ಪ ಯಾವಾಗೂ ಕುಡಿಯೋದಂದೆ ಕೆಲಸ. ಅಪ್ಪ ಸ್ಫೂರ್ತಿ, ಸ್ವಲ್ಪ ನೀರು ಕೊಡಮ್ಮ. ಜಾಸ್ತಿ ಸುಸ್ತಾಗಿದ್ಯಮ್ಮ? ಹೂನಮ್ಮ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಸುಸ್ತಾಗಿದೆಯಮ್ಮ. ಅಮ್ಮ ತಗೋಮ್ಮ ಕಾಫಿ. ಅಯ್ಯೋ ರೀ ಶೈಲೋ, ಅವಾಗ್ಲೇ ಯಾಕೆ ಬಂದು ಬಾಸುಂಡೆ ಬರಂಗ್ ಹೊಡೆದಿದ್ದು? ಅಪ್ಪ ಅಮ್ಮನಿಗೇನಾದ್ರು ಹೊಡೆದ್ರೆ? ಏನಮ್ಮ ಅಮ್ಮನಿಗೆ ಹೊಡೆದ್ರೆ? ಅವಾಗ್ಲೇ ಹೆಂಗ್ ಹೊಡೆದ್ಲು ಗೊತ್ತಾ? ನೋಡಿ, ಇಲ್ಲಿ ಬಾಸುಂಡೆ ಬರಂಗ್ ಹೊಡೆದಿದ್ದಾಳೆ. ಅಪ್ಪ ನಿನ್ಗೆ ಯಾವಾಗ ಬುದ್ಧಿ ಬರುತ್ತಪ್ಪ? ನಾವೆಲ್ಲ ಸತ್ತು ಸುಡ್ಗಾಡ್ಗೋದ್ರೆ ನೀನು ಅಪ್ಪಂಗೆ ಬುದ್ಧಿ ಬರಲ್ಲಮ್ಮ. ನಾನು ಎಷ್ಟು ಚೆನ್ನಾಗಿ ಓದಿ ರ್ಯಾಂಕ್ ಬಂದಿದ್ದೀನಿ, ಹಾಗೆ PUCನಲ್ಲೂ ರ್ಯಾಂಕ್ ತೆಗೆದುಕೊಂಡು ದೊಡ್ಡ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕಿ ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಯಾವಾಗೂ ಕುಡಿತಾನೆ ಇರ್ತೀಯಲ್ಲಪ್ಪ. ಪ್ಲೀಸ್ ಅಪ್ಪ ಕುಡಿಬೇಡಪ್ಪ
ಪ್ಲೀಸ್ ಪ್ಲೀಸ್ ಅಪ್ಪ ಕುಡಿಬೇಡಪ್ಪ. ಹೇಳ್ರಿ ಮಕ್ಕಳೇ ಹೇಳಿ. ಇದುವರೆಗೂ ನನಗೆ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ. ಕುಡ್ದು ಹಾಳಾಗ್ತಿದ್ದೆ. ವೀಕ್ಷಕರೇ, ನಿಮಗೂ ಹೇಳ್ತೀನಿ, ಗಾಂಧೀಜಿಯವ್ರು ಹೇಳ್ದಂಗೆ ಹೆಂಡ ಸರಾಯಿ ಸವಾಸ, ಹೆಂಡತಿ ಮಕ್ಕಳು ಉಪವಾಸ. ದಯವಿಟ್ಟು ಯಾರು ಕುಡಿಬೇಡಿ. ನಾನು ನನ್ನ ಮಗಳನ್ನ ಡಾಕ್ಟರ್ ಮಾಡೇ ಮಾಡ್ತೀನಿ. ರಾಜನಕುಂಟೆ ಸಂತೆಯಲ್ಲಿ ಮೂಟೆ ಹೊತ್ತಾದ್ರೂ ನನ್ನ ಮಗಳನ್ನ ನಾನು ಸಾಕ್ತೀನಿ. ಅವಳನ್ನ ನಾನು ಡಾಕ್ಟರ್ ಮಾಡೇ ಮಾಡ್ತೀನಿ. ವೀಕ್ಷಕರೇ, ಮಾಡೇ ಮಾಡ್ತೀನಿ. ಏನಾಗಿದ್ದಾಳೆ ಅಂತ ಕೇಳಿ. ಏನು ಮಾಡಲೋಗಿ ಏನು ಮಾಡಿಕೊಂಡೆ ನೀನು, SSLC ನಿನ್ ಫಸ್ಟ್ ರ್ಯಾಂಕು, PUC ನೀ ತೂಕು. SSLC ನಿನ್ ಫಸ್ಟ್ ರ್ಯಾಂಕು, PUC ನೀ ತೂಕು. ಏನು ಮಾಡಲೋಗಿ ಫೇಸ್ಬುಕ್ಕು ಹತ್ರ ಆಯಿತು, ಟೆಕ್ಸ್ಟ್ ಬುಕ್ಕು ದೂರ ಆಯಿತು, ವಾಟ್ಸಪ್ಪು ಹೊಗೆ ಆಗ್ತು, ಟ್ವಿಟ್ಟರು ಕೈ ಕಟ್ಟು. ಏನು ಮಾಡಲೋಗಿ ಏನು ಮಾಡಿಕೊಂಡೆ ನಮಿತ, ಕ್ಷಣಕಾಲ ನೀ ದುಡುಕಿ, ಕ್ಷಣಕಾಲ ನೀ ದುಡುಕಿ. ನಾನು ಎಸ್ಸಲ್ಲಿ ನಿಮ್ಗೆ ಬರ್ಕೊಡೆ ಮೊಬೈಲ್ ಕೊಡಿಸ್ಬೇಡಿ ಅಂತ. ಇವಾಗ ನೋಡಿ ಏನಾಯ್ತು. ಸುಮಾ ನಿನ್ ಮಾತು ಕೇಳ್ಬೇಕಿತ್ತು ಕಣೆ. ಇವಾಗ ಅತ್ತಿ ಏನೇ ಪ್ರಯೋಜನ? SSLC ಅಲ್ಲಿ ಫಸ್ಟ್ ರ್ಯಾಂಕು, ಇವಾಗ 4 ಸಬ್ಜೆಕ್ಟ್ ಫೇಲ್ ಆಗಿದ್ಯಾ ಸೆಕೆಂಡ್ PUC ಅಲ್ಲಿ. ನಿನ್ನಂಥ ಮಗಳು ಇದ್ರೂ ಅಷ್ಟೇ, ಸತ್ರೂ ಅಷ್ಟೇ. ಈ ಮೊಬೈಲಿಂದ ನನ್ನ ಭವಿಷ್ಯನೇ ಹಾಳಾಯಿತು. ಇನ್ನು ನನ್ನ ಬದುಕಿದ್ರು ಒಂದೇ, ಸಾಯೋದು ಒಂದೇ. ಈ ಮೊಬೈಲಿಂದ ನನ್ನ ಭವಿಷ್ಯನೇ ಹಾಳಾಯಿತು. ನಮಿತಾ, ಇದೇನ್ ಮಾಡ್ತಾ ಇದೀಯಾ? ಕ್ಷಣಕಾಲ ದುಡ್ಕಿ ಸಾಯಕ್ ಹೋಗ್ತೀಯಲ್ಲಮ್ಮ. ನೀನ್ ಕಷ್ಟಪಟ್ಟು ಓದ್ಸಿದ್ ಸಾಯಕ? ಇಲ್ಲ ಡ್ಯಾಡಿ, ನಾನು ಬದುಕಬಾರ್ದು. ತಪ್ಪಮ್ಮ ತಪ್ಪು. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ, ಜೀವನದಲ್ಲಿ ಸೋತೋದ್ರು ಯಾವತ್ತೂ ಸಾಯೋ ಪ್ರಯತ್ನ ನಾವು ಮಾಡಬಾರ್ದು. ನಾವು ಧೈರ್ಯದಿಂದ ಮುಂದೆ ಬರೀಬೇಕು. ನೀನು ಸೀರಿಯಸ್ ಆಗಿ ತಗೊಂಡು ಸಪ್ಲಿಮೆಂಟ್ರಿಯಲ್ಲಿ 4 ಸಬ್ಜೆಕ್ಟ್ ಪಾಸ್ ಮಾಡ್ಕೋ. ನೀನು ಮಾಡ್ತೀಯಾ, ಬಿಕಾಸ್ ಯು ಆರ್ ಹೈಲಿ ಟ್ಯಾಲೆಂಟೆಡ್. ತಪ್ಪಾಯ್ತು ಡ್ಯಾಡಿ. ಫಸ್ಟಿಗೆ ಚೆನ್ನಾಗಿ ಬರ್ದಿದ್ರೆ ಡಾಕ್ಟ್ರೋ ಇಂಜಿನಿಯರೋ ಆಗ್ಬೋದಿತ್ತು. ಆದರೆ ಈಗ ಸಪ್ಲಿಮೆಂಟ್ರಿಯಲ್ಲಿ 4 ಸಬ್ಜೆಕ್ಟು ಪಾಸ್ ಮಾಡಿ ಇನ್ನೂ ದೊಡ್ಡ ಕೋರ್ಸ್ ತಗೋತೀನಿ ಡ್ಯಾಡಿ. ಏನಮ್ಮ ಅದು? BS ತಗೊಂಡು IAS ಮಾಡಿ DC ಆಗೇ ಆಗ್ತೀನಿ ಡ್ಯಾಡಿ. ಸಾರಿ ಮಗಳೇ, ನನ್ನ ಕ್ಷಮಿಸ್ಬಿಡು ಮಗಳೇ. ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ನೀನು ಓದು ಮಗಳೇ, ನೀನು ಓದ್ತೀಯ, ನನಗೆ ಗೊತ್ತು. ದಟ್ಸ್ ಗುಡ್. ಹೇಳೋದಕ್ಕೂ ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕಂತೆ. ಶಾಲೆ ಕಾಲೇಜಿನಲ್ಲಿ ಓದುತ್ತಿರುವ ಮಕ್ಕಳೇ, ವಿದ್ಯಾಭ್ಯಾಸ ಮುಗಿಯೋ ತನಕ ಮೊಬೈಲ್ ಮೇಲೆ ಆಸೆ ಬೇಡ. ಮಕ್ಕಳಿಗೆ ಅಲ್ಲ, ಪೋಷಕರಿಗೂ. FB ಅದು ಇದಂತ ಜಾಸ್ತಿ ಯೂಸ್ ಮಾಡಬೇಡಿ. ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಇತ್ತೀಚೆಗೆ ಏನು ರಾದಂತ ನಾವು ನಡೀತಾ ಇದ್ದಂತೆ ನಿಮಗೆಲ್ಲ ಗೊತ್ತಲ್ವಾ? ಶ್ರುತಿ ಗೌಡ, ಅಮಿತ್ ಉದಾಹರಣೆ ಸಾಕಲ್ವಾ? ಜೀವನ ದೊಡ್ಡದಲ್ವಾ? ಸೊ ಹಾಳು ಮಾಡ್ಕೋಬೇಡಿ. ನಮಸ್ಕಾರ.